ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಗಿರಿಲೋಕ ಯೂಟ್ಯೂಬ್ ಚಾನಲ್. ಗಿರಿಜಾ ಕುಬೇರಗೌಡ ಪಾಟೀಲ್ ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾವು ಹೊಸ ವರ್ಷಕ್ಕೊಂದು ಹಳೇ ರೆಸಿಪಿ ತೋರಿಸ್ತೀವಿ. ಕಳೆದ ವಿಡಿಯೋದಲ್ಲಿ ಹೇಳಿದ್ವಲ್ಲ, ರಾಗಿ ತೆರಿಯಿಂದ ಒಂದು ಹೊಸ ರೆಸಿಪಿ ತೋರಿಸ್ತೀನಿ ಅಂತ. ಅದೇ ಇದು ರಾಗಿ ಕೀಲ್ಸ. ಆ ತೆರಿನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಸೇರಿಸಿ ಚೆನ್ನಾಗಿ ರುಬ್ಕೋಬೇಕು. ಈ ದೋಸೆ ಹಿಟ್ಟೆಲ್ಲ ರುಬ್ತಾವಲ್ಲ ಆ ಥರ ರುಬ್ಬೇಕು. ಇದನ್ನ ರುಬ್ಬಿ ಹಾಲು ತಕ್ಕೋಬೇಕು. ಇದರಿಂದ ಚೆನ್ನಾಗಿರುತ್ತೆ ರೀ ರೆಸಿಪಿ. ನೋಡಿರಿ, ಈ ಥರ ಸಣ್ಣಗೆ ಮಿಕ್ಸಿ ಮಾಡಿ ಒಂದು ಜರಡಿ ಇಲ್ಲ ಏನಾರ ಸೋಸೋದಿದ್ರೆ ಅದ್ರಾಗ ಸೋಸ್ಕೋಬೇಕು. ರಾಗಿನೂ ನೆನೆ ಇಟ್ಟು ಒಂದು 4 ಗಂಟೆ ರಾಗಿಯಿಂದ ಕೂಡ ಮಾಡ್ಬೋದು. ರಾಗಿ ತೆರಿ ಸುಮ್ಮನೆ ವೇಸ್ಟ್ ಆಕತ್ತಲ್ಲ ಅಂತ ನಾನು ಇದನ್ನು ಮಾಡ್ತಾಯಿದ್ದೀನಿ. ಮಾಡ್ತಾನಲ್ಲ ತೋರ್ಸೋಣ ಅಂತ ವಿಡಿಯೋ ಮಾಡಿದ್ದು. ಈ ಥರ ಸೋಸಿ ಕ್ಲೀನಾಗಿ ಹಾಲು ತೆಗಿಬೇಕು. ಈ ಥರ ಹಾಲು ಬರ್ತೈತಿ. ಈ ಚಲ್ಟನ ಒಗಿಬೇಕು. ಇದನ್ನು ಮತ್ತೊಂದು 5 ನಿಮಿಷ ಬಿಟ್ಟು ಇನ್ನೊಂದು ದಪ್ಪ ತಳ ಪಾತ್ರೆಗೆ ಹಾಕಿ ಸೋಸಿ ಒಲೆ ಮೇಲೆ ಇಡ್ರಿ. ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡಬಾರ್ದು. ಕೈ ಬಿಟ್ಟರೆ ಗಂಟಾಗಿಬಿಡ್ತೈತಿ. ಕೈ ಆಡಿಸ್ಕೊಂತಾನೆ ಇರಬೇಕು. ಅದು ಗಟ್ಟಿಯಾಗೋ ಥರನೂ ಕೈ ಬಿಡಬಾರ್ದು. ಹೀಗೆ ಸುಮ್ಮನೆ ಮುದ್ದೆ ಮಾಡುವಂಗೆ ತಿರುತ್ತಾನೇ ಇರಬೇಕು. ಇದಕ್ಕೇನು ಭಾಳ ಸಾಮಾನು ಬೇಡ. ಒಂದು ಅಚ್ಚು ಬೆಲ್ಲ, ಒಂದು ಸ್ವಲ್ಪ ಕೊಬ್ಬರಿ ತುರಿ, ಗೋಡಂಬಿ, ದ್ರಾಕ್ಷಿ, ಏನಾರ ಡ್ರೈ ಫ್ರೂಟ್ಸು, ಏಲಕ್ಕಿ, ಶುಂಠಿ ಪುಡಿ, ಒಂಚೂರು ತುಪ್ಪ. ಈ ಥರ ಗಟ್ಟಿ ಆಗ್ಬೇಕಿದು. ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ಬೇಕು. ಬೆಲ್ಲ ಬೇಕಂದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಬೆಲ್ಲ ಕರಿದ್ಮೇಲೆ ಮತ್ತೆ ಸೇರಿಸ್ಬೋದು, ಅದೇನಾಗಲ್ಲ. ಈ ಕ್ಲೀನಾಗಿ ಎಲ್ಲ ಬೆಲ್ಲ ಕರಗ್ತಾ ಬಂತು ನೋಡಿರಿ. ಬೆಲ್ಲ ಕರಗಿದ್ಮೇಲೆ ಇದು ತಳ ಬಿಡ್ತಾ ಬಂದ್ರೆ ಆದಂಗೆ ಇದು ಒಂದು 5ರಿಂದ 10 ನಿಮಿಷದೊಳಗೆ ಆಗಿಬಿಡ್ತೈತಿ. ಈಗ ಇದಕ್ಕೆ ಏಲಕ್ಕಿ ಶುಂಠಿ ಪುಡಿ ಸೇರಿಸಿ ಒಂದು ತಟ್ಟಿಗೆ ತುಪ್ಪ ಸವರಿ ಇಟ್ಕೋಬೇಕು. ಅದಕ್ಕೆ ಹಾಕಿಬಿಟ್ರೆ ಸೂಪರಾಗಿರೋ ಹೆಲ್ದಿಯಾಗಿರೋ ರಾಗಿ ಕೀಲ್ಸ ರೆಡಿ ಆಗಿಬಿಡ್ತೈತಿ. ಇದನ್ನೆಲ್ಲ ಕ್ಲೀನಾಗಿ ನೋಡಿರಿ, ಈ ಥರ ಹಾಕಿರಿ. ಹಾಕಿದ್ಮೇಲೆ ಒಂಚೂರು ಕೊಬ್ಬರಿ, ಡ್ರೈ ಫ್ರೂಟ್ಸ್ ಇದ್ರೆ ಡ್ರೈ ಫ್ರೂಟ್ಸು ಸೇರಿಸ್ಬೇಕು. ಬೇಕಂದ್ರೆ ಇದಕ್ಕೆ ತುಪ್ಪನೂ ಸೇರಿಸ್ಬೋದು ಎಂಡಿಗೆ. ನೋಡಿರಿ, ಸೂಪರಾಗಿರೋ ರಾಗಿ ಕೀಲ್ಸ ರೆಡಿ ಆಯಿತು. ನೋಡೋದಕ್ಕೂ ತುಂಬ ಚೆನ್ನಾಗಿರ್ತೈತಿ. ಈಗ ಒಂದು 10 ನಿಮಿಷ ಆದಮೇಲೆ ಇದನ್ನ ಆರಿರ್ತೈತಲ್ಲ, ಆಮೇಲೆ ಕಟ್ ಮಾಡ್ಕೋಬೇಕು. ನೋಡಿರಿ, ಹಲ್ವಾ ಥರ ಕಾಣಿಸ್ತೈತೆ ಸೇಮ್, ನಾವು ಬೇಕ್ರಿಯಿಂದ ತಂದಿರ್ತೀವಲ್ಲ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.